ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನೊಂದು ಮುಕ್ಕಾಲು ಬೌಲ್ನಷ್ಟು ಅಕ್ಕಿಯನ್ನು ನೆನೆಸಿದ್ದೇನೆ. ಈ ಅಕ್ಕಿ ನೋಡ್ರಿ, ನಾವು ಅಂದರೆ ಒಂದು 4 ಅವರ್ಸು ಅಕ್ಕಿಯನ್ನು ನೆನೆಸಿದ್ದೇನೆ. ಇವತ್ತು ಈ ಅಕ್ಕಿಯಲ್ಲಿ ಒಂದು ಪೂರಿ ಮಾಡೋಣ ರೀ. ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಗರಿಗರಿಯಾದಂಥ ಪೂರಿ ಮತ್ತು ಸಾಫ್ಟಾಗಿನೂ ಬರ್ತದೆ ರೀ. ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಟೇಸ್ಟಾಗಿರುತ್ತೆ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಇವಾಗ ಈ ಜಾರಿಗೆ ನೋಡಿರಿ ನೆನೆಸಿಟ್ಟಿರುವಂಥ ಅಕ್ಕಿ ಹಾಕೋಣ. ಇವಾಗ ನೋಡ್ಬೋದು ರೀ, ಇದಕ್ಕೆ ನಾನು ಅರ್ಧ ಬೌಲ್ನಷ್ಟು ಅಂದರೆ 1/4 ಬೌಲ್ನಷ್ಟು ಅನ್ನವನ್ನು ತೊಗೊಂಡಿದ್ದೀನಿ. ಇದನ್ನು ಸಹ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೇನೆ ರೀ. ನೋಡ್ಬೋದು, ಒಂದು 1/4 ಬೌಲ್ನಷ್ಟು ನೀರನ್ನು ತೊಗೊತಿದ್ದೇನೆ ರೀ. ಇದನ್ನು ಇದರೊಟ್ಟಿಗೆ ಇದನ್ನು ನೈಸಾಗೇ ನಾವು ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇದನ್ನು ನೋಡ್ಬೋದು, ನಾನು ನೈಸಾಗೇ ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ. ಇದರೊಳಗೆ ನೋಡಿರಿ, ಸ್ವಲ್ಪನಾದರೂ ಇದರೊಳಗೆ ತರಿ ಅದು ಏನಿಲ್ಲ, ತುಂಬ ನೈಸಾಗಿಯೇ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಈ ತಪ್ಪಲೆಗೆ ಹಾಕೊಳ್ಳ್ರಿ. ಇವಾಗ ಇದನ್ನು ನಾವು ಇದರೊಟ್ಟಿಗೆ ನೋಡಿರಿ, ಇಷ್ಟು ಗಟ್ಟಿಗಿರಬೇಕು, ಲೂಸಾಗಿರಬಾರ್ದು. ಈಗ ನಾವು ಎಲ್ಲವನ್ನು ಹಾಕ್ಕೊಂಡಿದ್ದೇವೆ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ. ಚೆನ್ನಾಗಿ ಇದನ್ನು ಒಂದು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಈ ಥರನೇ ಚೆನ್ನಾಗಿ ಕಲಿಸ್ಬೇಕು ರೀ. ಇವಾಗ ನೋಡ್ಬೋದು, ನಮ್ಮದು ಕಲಸೋದು ಆಗಿದೆ ರೀ. ಇದನ್ನು ಮುಚ್ಚಳ ಮುಚ್ಚಿ ಇದು ನೋಡಿರಿ, ನಾವು ನೈಟು ಮಾಡಿಟ್ಕೋತಾ ಇದ್ದೀನಿ. ನಿಮಗೆ ನೈಟ್ ಮಾಡಿಟ್ಕೋದಿದ್ರೆ ನೈಟ್ ಮಾಡಿರಿ, ಇಲ್ಲ ಅಂತಂದರೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಮಾಡಿ ಬೆಳಗ್ಗೆ ರುಬ್ಬಿಟ್ಟು ಮಧ್ಯಾಹ್ನಕ್ಕಾದ್ರೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮದಿದು ನಾನು ನೈಸಾಗಿನೇ ಇದನ್ನು ಮಿಕ್ಸಿ ಮಾಡಿದ್ದೀನಿ. ಅಂದರೆ ಈಗ ನಾನು ನೈಟು ರುಬ್ಬಿಡ್ತಾ ಇದ್ದೀನಿ, ಬೆಳಗ್ಗೆಗೆ ನಮಗೆ ಪೂರಿ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಬೆಳಗ್ಗೆನೆ ಇದನ್ನು ನಾನು ನೋಡ್ತಾ ಇದ್ದೀನಿ. ಇವಾಗ ಇದನ್ನು ಸ್ಪೂನಲ್ಲಿ ಹಾಕ್ಕೊಂಡು ನೋಡಿರಿ, ಸ್ವಲ್ಪನೇ ನೋಡಿರಿ ಸೋಡಾ ಹಾಕ್ತಾಯಿದ್ದೀನಿ. ಇವಾಗ ನೋಡಿರಿ, ಚಿಟಿಕೆನೆ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ನೀವು ರುಬ್ಬೋ ಟೈಮಿಗೂ ಹಾಕ್ಬೋದು, ಈ ಥರನೂ ಹಾಕ್ಬೋದು. ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನೋಡ್ಬೋದು, ಸ್ವಲ್ಪನೇ ಒಂದು 4 ಡ್ರಾಪು ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ. ಮಿಕ್ಸ್ ಮಾಡಿದ್ರೆ ನಮಗೆ ಚೆನ್ನಾಗಿದು ಹದ ಆಗುತ್ತೆ. ಇವಾಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೇವೆ ನೋಡಿರಿ. ಇವಾಗ ಇದನ್ನು ಮಿಕ್ಸ್ ಮಾಡಿದ್ದೇವಲ್ರಿ, ಒಂದು 10 ನಿಮಿಷಗಳ ಕಾಲ ಇದನ್ನು ನಾವು ಬಿಡಬೇಕು. ಇದನ್ನು ಮುಚ್ಚಳವನ್ನು ಮುಚ್ಚಿ ಇಡಬೇಕು ರೀ. ಇವಾಗ ನಾವು ಚಟ್ನಿ ಮಾಡ್ಕೊಳ್ಳೋಕ್ಕೆ ನೋಡಿರಿ, ಒಂದು ಸ್ವಲ್ಪನೇ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೇವೆ. ಇದಕ್ಕೆ ನೋಡಿರಿ, ಒಂದು ಮುಷ್ಟಿಯಷ್ಟು ಶೇಂಗದ ಕಾಳನ್ನು ಹಾಕ್ತಾಯಿದ್ದೀವಿ. ಇದನ್ನು ಸ್ವಲ್ಪನೇ ನೋಡಿರಿ ಗರಿಯಾಗಿ ಇದ್ರೊಳಗೆ ಫ್ರೈ ಮಾಡ್ಕೋಬೇಕು. ಇವಾಗ ನಮ್ಮದು ಶೇಂಗದ ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ನೋಡ್ಬೋದು ರೀ. ಇದು ಸ್ವಲ್ಪ ಗರಿ ಆದಮೇಲೆ ಇದಕ್ಕೆ ನೋಡಿರಿ ನಾವು ಒಣಮೆಣಸಿನ್ಕಾಯನ್ನು ಹಾಕೊಳ್ಳೋಣ. ಇದನ್ನು ಇದರೊಟ್ಟಿಗೆ ಸ್ವಲ್ಪನೇ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ, ಇದನ್ನು ಸಹ ಫ್ರೈ ಮಾಡ್ಕೋಬೇಕು. ಸ್ವಲ್ಪನೇ ನಮ್ಮದು ಈರುಳ್ಳಿ ನೋಡಿ ಒಂದು 2 ನಿಮಿಷಗಳ ಕಾಲ ಇದನ್ನು ಬಾಡಿಸ್ಕೊಂಡಿದ್ದೇವೆ. ಇದಕ್ಕೆ ಒಂದೆಲೆ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನೋಡಿರಿ, ಮೀಡಿಯಮ್ ಸೈಜಿಂದು 2 ಟೊಮೆಟೊವನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಹ ಇದರೊಟ್ಟಿಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಇವಾಗ ಇದಕ್ಕೆ ನೋಡಿರಿ, ನಾವು ಒಂದು ಅರ್ಧ ಚಮಚ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಇದರ ಜೊತೆಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ನೋಡಿ ಒಂದು 1/4 ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಇದನ್ನು ನಮಗೆ ಇವಾಗ ರೆಡಿ ಆಗಿದೆ ರೀ. ನಮ್ಮದೆಲ್ಲ ಬಾಡಿಸ್ಕೊಂಡು ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಕೆಳಗಡೆ ಇಡಿಸ್ಕೊಂಡು ಸ್ವಲ್ಪನೇ ಇದನ್ನು ಆರಕ್ಕೆ ಬಿಡಬೇಕು ರೀ. ಇವಾಗ ಇದಕ್ಕೆ ನೋಡಿರಿ, ಒಂದು 4-5 ಎಸಳು ಬೆಳ್ಳುಳ್ಳಿಯನ್ನು ಸಹ ಹಾಕ್ತಾಯಿದ್ದೀನಿ. ಇವಾಗ ನಾವಿಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇವೆ ರೀ. ಇವಾಗ ನಾವು ಇದನ್ನು ಮಿಕ್ಸ್ ಮಾಡಿಟ್ಟಿದ್ದೇವಲ್ಲರ, ಇದನ್ನು ನಾವು ತೆಗೆದು ನೋಡೋಣ. ಇವಾಗ ನಾವು ಇದನ್ನು
ಆವಾಗಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೇವೆ ನೋಡ್ಬೋದು ರೀ. ಈ ಥರನೇ ಗಟ್ಟಿಯಾಗಿ, ಅಂದರೆ ತುಂಬ ತೆಳುವೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಸ್ವಲ್ಪ ಈ ಥರನೇ ಇರಬೇಕು ನೋಡ್ಬೋದು. ಇದು ನಮ್ಮದು ಈ ಥರ ತೊಗೊಂಡ್ರೆ ಇವಾಗ ನಮ್ಮದು ಕಾದಿದೆ ರೀ. ನಾನಿವಾಗ ಸ್ವಲ್ಪನೇ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡ್ಬೋದು. ಈ ಥರನೇ ನೋಡ್ಬೋದು ನಮ್ಮದು ಪೂರಿ ಚೆನ್ನಾಗಿ ಉದ್ಕೊಂಡು ಬರ್ತಾಯಿದೆ ನೋಡ್ಬೋದು. ಕಡ ಏನು ಹಿಡ್ತಿಲ್ಲ ನೋಡ್ಬೋದು ರೀ. ತುಂಬ ಚೆನ್ನಾಗಿ ನಮ್ಮದು ಪೂರಿ ರೆಡಿಯಾಗಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ಪೂರಿ ರೆಡಿಯಾಗಿದೆ. ಇದನ್ನು ನಾನು ಈ ಕಡೆ ತಿರುಗಿಸಿ ಹಾಕ್ತಾಯಿದ್ದೀನಿ ನೋಡ್ಬೋದು. ತುಂಬ ಗರಿಗರಿ ಆಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ನಮ್ಮದು ಪೂರಿ ರೆಡಿಯಾಗಿದೆ. ಸ್ವಲ್ಪ ಫ್ಲೇಮು ಚೆನ್ನಾಗಿ ನಾವು ಎಣ್ಣೆ ಬಿಸಿ ಮಾಡಬೇಕು ನೋಡ್ಬೋದು. ನಮ್ಮದು ತುಂಬ ಚೆನ್ನಾಗಿರುತ್ತೆ, ಅದೊಂದು ಟೇಸ್ಟಾಗಿರುತ್ತೆ ಮತ್ತು ಹೊಸದಾಗಿ ಇದೊಂದು ಪೂರಿ ರೆಡಿ ಆಗುತ್ತೆ. ಇವಾಗ ನಾನಿಲ್ಲಿ ತಟ್ಟೆದಾಗೆ ಹಾಕೋತಾ ಇದ್ದೀನಿ ರೀ. ಇವಾಗ ನಾನು ಇನ್ನೊಂದು ಪೂರಿಯನ್ನು ಹಾಕ್ಕೊಂಡಿದ್ದೀನಿ ರೀ ನೋಡ್ಬೋದು. ಇಲ್ಲಿ ಈ ಥರನೇ ನಾನು 2 ಹಾಕೊಂಡಿದ್ದೀನಿ. ಇವಾಗ ನಾವಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ. ಇದನ್ನು ನಾವು ಫ್ರೈ ಮಾಡ್ಕೊಂಡಿರೋದನ್ನು ಇದರೊಳಗೆ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನಾವು ಚಟ್ನಿ ಮಾಡೋಕ್ಕೆಲ್ಲ ಹಾಕ್ಕೊಂಡಿದ್ದೇವೆ ನೋಡಿರಿ. ಇದಕ್ಕೇ ಸ್ವಲ್ಪನೇ ನೀರನ್ನು ಹಾಕೋತಾ ಇದ್ದೀನಿ. 1/4 ಬೌಲ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೈಸಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಇದ್ರ ಮೇಲೆ ನೋಡಿರಿ, ನಾವು ಸ್ವಲ್ಪನೇ ಈ ಥರನೇ ನಿಧಾನವಾಗಿ ಹಾಕಬೇಕು. ಈ ಥರನೇ ಅಂದರೆ ನಮಗೆ ಉತ್ಕೊಂಡು ಚೆನ್ನಾಗಿ ಬರುತ್ತೆ. ಚಟ್ನಿ ರೆಡಿ ಆಗಿದೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಪೂರಿ ಮತ್ತು ಚಟ್ನಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.